ಬೆಳಗಾವಿಯ ಹಿಂಡಲ್ಗಾ ಜೈಲಿನ ಕರ್ಮಕಾಂಡ ಬಟಾಬಯಲಾಗಿದೆ. ಹಿಂಡಲ್ಗಾ ಜೈಲಿನ ಒಳಗೆ ಕೈದಿಗಳು ಫುಲ್ ಜಾಲಿ ಜಾಲಿ ಅನ್ಕೊಂಡಿದ್ದಾರೆ. ಈಗ ಸೆಲ್ ಒಳಗೆ ಇಸ್ಪೀಟಾಟ, ಗಾಂಜಾ ಘಾಟು, ಎಣ್ಣೆ ಪಾರ್ಟಿ, ಏನ್ ಬೇಕು ನಿಮ್ಗೆ ಇದೆಲ್ಲವೂ ಕೂಡ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ವ್ಯವಸ್ಥೆ ಇದೆ. ಸೆಲ್ ಒಳಗೆ ಇಸ್ಪೀಟಾಟ, ಗಾಂಜಾ ಘಾಟು, ಎಣ್ಣೆ ಪಾರ್ಟಿ. ಜೈಲಿನಲ್ಲಿ ಅಂದರ್ ಬಹಾರ್ ಆಟ ಆಡ್ತಿರುವಂತಹ ಕೈದಿಗಳು ಹಣ ಕೊಟ್ರೆ ಜೈಲಿನೊಳಗೆ ಏನ್ ಬೇಕಾದ್ರೂ ಸಪ್ಲೈ ಆಗುತ್ತೆ. ನಂಬರ್ 2ನೇ ಬರಾಕ್ನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಜೈಲಿಗೆ ಕಳಿಸೋದು ಅಲ್ಲಿಂದ ಏನಾದರೂ ಒಂದು ಪರಿವರ್ತನೆ ಆಗಿ ಬರಬೇಕು ವಾಪಸ್ ಸಮಾಜಕ್ಕೆ ಅಂತ. ಆದರೆ ನೀವು ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ನೋಡಿ, ಜೈಲೊಳಗೆ ರೀಲ್ಸ್ ಬೇಕಾ ನಿಮಗೆ? ಅದಿದೆ. ಇನ್ನೊಂದು ಕಡೆ ಇಸ್ಪೀಟ್ ಟೆಕ್ಕ ರಾಜಾರಾಣಿ ಆಡಬೇಕಾ? ಅದು ಆಡ್ಬೋದು. ಒಂದು ಕಡೆ ನೋಡ್ತಾ ಇದ್ದೆ ಬೇಕಾದಂಥ ಆಹಾರ ಎಲ್ಲವೂ ಕೂಡ ಸಪ್ಲೈ ಆಗುತ್ತೆ. ನೆಲಮಂಗಲ ಮೂಲದ ಮುಬಾರಕ್ನಿಂದ ವಿಡಿಯೋ ಸೆರೆ ಆಗಿದೆ. ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನದ ವಿಡಿಯೋ ವೈರಲ್. ಇಷ್ಟೆಲ್ಲ ನಡೀತಿದ್ರು ಕೂಡ ಜೈಲು ಅಧೀಕ್ಷಕ ಕೃಷ್ಣಮೂರ್ತಿ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಅಧಿವೇಶನದ ಹೊತ್ತಲ್ಲೇ ಜೈಲಿನ ಕರಾಳ ಮುಖ ಅನಾವರಣ ಆಗಿದೆ. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ, ಒಂದು ಕ್ರೈಮ್ ಮಾಡಿದಂಥವರಿಗೆ ಎಷ್ಟು ಭಯ ಇರ್ಬೋದು ಜೈಲಿನ ಒಳಗೆ ಅನ್ನೋದಕ್ಕೆ ಇದು ಸಾಕ್ಷಿ. ನೋಡಿ, ಇಸ್ಪೀಟ್ ಬೇಕಾ? ಇಸ್ಪೀಟ್ ಆಡ್ಬೋದು. ಇದೆಲ್ಲ ಗೇಮಿಂಗ್ ಝೋನಲ್ಲಿ. ಇನ್ನೊಂದು ಕಡೆ ಹಿಂಡಲ್ಗಾ ಕಾರಾಗೃಹ ನೋಡ್ತಾ ಇದ್ರಲ್ಲಿ ಬೇಕಾದಂಥ ವಸ್ತುಗಳು ಒಳಗೆ ಏನೇನು ಬೇಕು. ಇಷ್ಟೇ ಅಲ್ಲ, ರೀಲ್ಸ್ ಕೂಡ ಮಾಡ್ಬೋದು. ರೀಲ್ಸ್ ಮಾಡ್ಕೊಂಡು ಅಲ್ಲೇ ಫಾಲೋವರ್ಸ್ಗಳನ್ನು ಕೂಡ ಜಾಸ್ತಿ ಮಾಡ್ಕೋಬೋದು. ಸೊ ಇಂಥ ಒಂದು ವ್ಯವಸ್ಥೆ ನಮ್ಮ ಜೈಲುಗಳಲ್ಲಿದೆ. ಹಾಗಾಗಿ ಕ್ರೈಮ್ ಮಾಡುವಂಥವ್ರಿಗೆ ಏನು ಭಯ ಇರುತ್ತೆ? ಜೈಲೊಳಗೆ ಹೋದ್ರೂ ಕೂಡ ಆರಾಮಾಗಿರ್ಬೋದು, ಐಷಾರಾಮಿ ಜೀವನ ಮಾಡ್ಬೋದು ಅಂತ ಆದರೆ ನಮ್ಮ ಪ್ರತಿನಿಧಿ ಸಹದೇವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಹದೇವ್, ಏನು ಕಲಬುರಗಿ ಜೈಲೊಳಗೆ ಜಾಲಿ ಅನ್ನೋ ರೀತಿಯಾಗಿದೆ ಪರಿಸ್ಥಿತಿ? ರೀಲ್ಸ್ ಬೇಕಾ? ರೀಲ್ಸು, ಇಸ್ಪೀಟ್ ಆಡೋರು ಇಸ್ಪೀಟು, ಏನು ಕತೆ ಇದು? ಜೈಲ ಏನು ಕತೆ? ಏನಾದ್ರು ರೆಸಾರ್ಟಾ? ಅವಿನಾಶ್, ಇದೇನು ಬೆಳಗಾವಿಯ ಹಿಂಡಲ್ಗಾ ಜೈಲು ಪದೇ ಪದೇ ಸುದ್ದಿಯಲ್ಲಿ ಇರುತ್ತೆ. ಈ ಬಾರಿ ಈ ಒಂದು ಜೈಲಿನಲ್ಲಿ ಸಾಕಷ್ಟು ದೃಶ್ಯಗಳು ಹೊರಗೆ ಬಂದಿರುವಂತದ್ದು. ಅಲ್ಲಿ ಒಂದ್ ಕಡೆ ಅಂದರ್ ಬಹಾರ್ ಜೋರಾಗಿ ನಡೀತಾ ಇರುವಂತದ್ದು, ಕೈದಿಗಳೇ ದುಡ್ಡನ್ನ ಕಟ್ಬಿಟ್ಟು ಇಸ್ಪೀಟ್ ಆಡುವಂತಹ ದೃಶ್ಯಗಳು ಕೂಡ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಗಾಂಜಾ ಕೂಡ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಸಾಕ್ಷಿಗಳು ಹೊರ ಬಂದಿರುವಂತದ್ದು. ಅದ್ರ ಜೊತೆಗೆ ಕೈದಿಗಳು ಕೂಡ ರೀಲ್ಸ್ ಮಾಡುವಂತದ್ದನ್ನು ಕೂಡ ನೀವೀಗ ಆ ದೃಶ್ಯಗಳನ್ನ ನೋಡ್ಬೋದಾಗಿದೆ. ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಐಷಾರಾಮಿ ಹೋಟೆಲ್ ಮಾದರಿಯಲ್ಲಿ ಮಾರ್ಪಡ್ತಾ ಇದೆಯಾ ಅನ್ನುವಂತ ಅನುಮಾನ ಕೂಡ ಈ ದೃಶ್ಯಗಳಿಂದ ಕಂಡು ಬರ್ತಾ ಇರುವಂತದ್ದು. ಇಲ್ಲಿ ಕೈದಿಗಳ ಮನ ಪರಿವರ್ತನೆ ಆಗಬೇಕಿತ್ತು, ಆದ್ರೆ ಈ ದೃಶ್ಯಗಳನ್ನ ನೋಡಿದ್ರೆ ಇಲ್ಲಿ ಯಾವುದು ಕೂಡ ಕೈದಿಗಳ ಮನ ಪರಿವರ್ತನೆ ಆಗ್ತಿಲ್ಲ, ಬೇರೆ ಅಕ್ರಮ ಚಟುವಟಿಕೆಗಳ ತಾನ ಆಗ್ತಾ ಇದೆ ಅನ್ನುವಂಥದ್ದಕ್ಕೂ ಕೂಡ ಇದು ಸಾಕ್ಷಿಯನ್ನ ನೀಡ್ತಾ ಇರುವಂತದ್ದು. ಒಂದು ಕಡೆ ಇಸ್ಪೀಟನ್ನ ಆಡ್ತಾ ಇದ್ದಾರೆ, ಮುಂದ್ಗಡೆ ಕೀಪ್ಯಾಡ್ ಮೊಬೈಲ್ಗಳಿದಾವೆ, ಆಂಡ್ರಾಯ್ಡ್ ಮೊಬೈಲ್ಗಳಿದಾವೆ, ಅದರಿಗೆ ಸಿಗರೇಟ್ ಪ್ಯಾಕ್ ಇದೆ. ಅದರ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ಈ ಒಂದು ಗಾಂಜಾ ಇರುವಂತಹ ಒಂದು ವಿಡಿಯೋ ಕೂಡ ಇರುವಂತದ್ದು. ಅದರ ಜೊತೆಗೆ ರೀಲ್ಸ್ ಮಾಡುವಂತ ವಿಡಿಯೋ. ಈ ಒಂದು ಜೈಲಿನಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇದ್ರು ಕೂಡ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಬಂದಿಖಾನೆ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ. ಈಗ ಅಧಿವೇಶನ ಕೂಡ ನಡೀತಾ ಇರುವಂತದ್ದು, ಗೃಹ ಸಚಿವರು ಇಲ್ಲೇ ಇದ್ದಾರೆ. ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಿದೆ. ಅವಿನಾಶ್, ಧನ್ಯವಾದ ಸಹದೇವ್.